ಪರಿಶುದ್ಧನಾದ ಪ್ರಭು ಯೇಸುವಿನ ದಿವ್ಯನಾಮದಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ನಾವು ಮನೆ ಯಜಮಾನನ ಸಾಮ್ಯ, ಯೇಸುವು ತನ್ನ ಸ್ವಂತ ಊರಿಗೆ ಬಂದದ್ದು ಮತ್ತು ತಿರಸ್ಕರಿಸಲ್ಪಟ್ಟದ್ದು, ಸ್ನಾನಿಕನಾದ ಯೋಹಾನನನ್ನು ಕೊಲ್ಲಿಸಿದ್ದು, ಯೇಸುವು ವಿಂಗಡವಾಗಿ ಹೋದದ್ದು, ಯೇಸುವು ಹಸಿದವರಿಗೆ ಊಟ ಕೊಟ್ಟದ್ದು ಎಂಬ ಪ್ರಸ್ತಾಪಗಳನ್ನು ಅಧ್ಯಯನ ಮಾಡಿದೆವು. ಮನೆ ಯಜಮಾನನು ಹಳೆಯ ಮತ್ತು ಹೊಸ ಸಂಗತಿಗಳನ್ನು ಕಲಿಸುವ ಶಾಸ್ತ್ರೋಪದೇಶಕನಿಗೆ ಹೋಲಿಕೆಯಾಗಿದ್ದಾನೆ ಎಂಬುದು ಚಿಕ್ಕ ಸಾಮ್ಯವಾಗಿದೆ. ಯೇಸುವು ತನ್ನ ಸ್ವಂತ ಊರು ನಜರೇತಿಗೆ ಬಂದನು, ಆದರೆ ಆತನ ಸ್ವಂತ ಜನರು ಆತನನ್ನು ತಿರಸ್ಕರಿಸಿದರು. ಇತ್ತ ಹೆರೋದನು ತನ್ನ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಸ್ನಾನಿಕನಾದ ಯೋಹಾನನನ್ನು ಕೊಲ್ಲಿಸಿದ್ದು ಬಹು ಘೋರವಾದ ವಿಚಾರವಾಗಿದೆ. ಇದನ್ನು ತಿಳಿದ ಯೇಸುವು ವಿಂಗಡವಾಗಿ ಹೊರಟು ಹೋಗುತ್ತಾನೆ. ಆತನು ಬೇರೆಡೆ ಹೋದಾಗ್ಯೂ ತಂದೆಯಿಂದ ತಾನು ಹೊಂದಿದ ಕೆಲಸವನ್ನು ಮಾಡುತ್ತಲೇ ಇದ್ದನು. ಇಂತಹ ಪರಿಪೂರ್ಣನಾದ ಯೇಸುವಿನ ಹೆಜ್ಜೆಯಲ್ಲಿ ನಾವು ನಡೆಯುವಂತೆ ಈಗ ನಮ್ಮ ಅಧ್ಯಯನವನ್ನು ಮುಂದುವರಿಸಿ ಆತನ ಸ್ವರವನ್ನು ಕೇಳಿಸಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅರಸರ ಅರಸನಾಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಬನ್ನಿರಿ ಪ್ರಿಯರೇ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮದಲ್ಲಿ ಮುಂದೆ ಸಾಗುವಾಗ ದೇವರ ನಡೆಸುವಿಕೆಯನ್ನು ಬಯಸುತ್ತಾ ಯೇಸು ನೀರಿನ ಮೇಲೆ ನಡೆದ ವಿಚಾರವನ್ನು ಇಂದು ನಾವು ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯ 22ನೇ ವಚನವನ್ನು ನೋಡುವಾಗ, ಇದು ಆದ ಕೂಡಲೇ ಆತನು ತನ್ನ ಶಿಷ್ಯರಿಗೆ, ನಾನು ಈ ಜನರ ಗುಂಪುಗಳನ್ನು ಕಳುಹಿಸಿ ಬಿಡುವಷ್ಟರೊಳಗೆ ನೀವು ದೋಣಿಯನ್ನು ಹತ್ತಿ ಮುಂದಾಗಿ ಆಚೆಯ ದಡಕ್ಕೆ ಹೋಗಿರಿ ಎಂದು ಬಲವಂತ ಮಾಡಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೂಡಲೇ ಎಂಬ ಶಬ್ದ ಅವಸರ ಹಾಗೂ ತುರ್ತು ಚಟುವಟಿಕೆಯನ್ನು ಸೂಚಿಸುತ್ತದೆ. ಈ 5,000 ಮಂದಿಗೆ ಊಟ ಕೊಟ್ಟ ಅದ್ಭುತ ಕಾರ್ಯದ ಬಳಿಕ ಒಂದು ವಿಚಾರವನ್ನು ಮತ್ತಾಯನು ಬರೆಯಲು ಬಿಟ್ಟಿದ್ದಾನೆ. ಯೇಸು ಜನರನ್ನು ಕಳುಹಿಸಿ ಬಿಡುವುದಕ್ಕೂ ಶಿಷ್ಯರನ್ನು ದೋಣಿಯಲ್ಲಿ ಕಳುಹಿಸಿ ಬಿಡುವುದಕ್ಕೂ ಅವಸರ ಪಡಿಸಿದ್ದರ ಕುರಿತಾಗಿ ಬರೆದಿದ್ದಾನೆ. ಆದರೆ ಅದಕ್ಕೆ ಯಾವ ಕಾರಣವನ್ನೂ ಕೊಡಲಿಲ್ಲ. ಆದರೆ ಪ್ರಿಯರೇ, ಯೋಹಾನನು ಒಂದು ಕಾರಣವನ್ನು ತಿಳಿಸುತ್ತಾನೆ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 15ನೇ ವಚನದಲ್ಲಿ, ಆಗ ಯೇಸು ಅವರು ಬಂದು ತನ್ನನ್ನು ಹಿಡುಕೊಂಡು ಹೋಗಿ ಅರಸನನ್ನಾಗಿ ಮಾಡಬೇಕೆಂಬ ಯೋಚನೆಯಲ್ಲಿದ್ದಾರೆಂದು ತಿಳಿದುಕೊಂಡು ತಿರುಗಿ ತಾನೊಬ್ಬನೇ ಒಂಟಿಗನಾಗಿ ಬೆಟ್ಟಕ್ಕೆ ಹೋಗಿಬಿಟ್ಟನು ಎಂಬುದಾಗಿ. ಪ್ರಿಯರೇ, ಮತ್ತಾಯನು ಯೇಸುವಿನ ಅರಸುತನದ ಕುರಿತಾಗಿ ಬರೆಯುತ್ತಿರುವುದರಿಂದ ಆ ಜನರು ಆತನನ್ನು ಅರಸನನ್ನಾಗಿ ಮಾಡಬೇಕೆಂದಿದ್ದ ಅಂಶವನ್ನು ಬಿಟ್ಟು ಬಿಟ್ಟದ್ದು ವಿಚಿತ್ರವಾಗಿ ಕಾಣಬಹುದಲ್ಲವೇ? ಹೌದು, ಯೇಸು ತಾನು ಅರಸನೆಂದು ಹೇಳಿಕೊಂಡದ್ದರ ಸ್ವಭಾವವನ್ನು ಇಲ್ಲಿ ಕಾಣುತ್ತೇವೆ. ಆತನು ಈಗಾಗಲೇ ಅರಸನಾಗಿದ್ದಾನೆ. ಆದ್ದರಿಂದ ಜನರ ಗುಂಪಿನ ಪ್ರಯತ್ನದಿಂದಾಗಿ ಆತನು ಅರಸನಾಗಬೇಕೆಂದಿಲ್ಲ. ಆತನು ಜನರ ಇಚ್ಛೆಯ ಪ್ರಕಾರ ಆರಿಸಲ್ಪಟ್ಟ ಅರಸನಲ್ಲ, ದೇವರ ಚಿತ್ತದ ಪ್ರಕಾರ ಅರಸನಾಗಿದ್ದಾನೆ. ಕೊನೆಗೆ ಆತನು ಅಧಿಕಾರಯುಕ್ತವಾಗಿ ಅರಸನಾಗುತ್ತಾನೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯ 23 ಮತ್ತು 24ನೇ ವಚನಗಳನ್ನು ನೋಡಿಕೊಳ್ಳೋಣ. ಆತನು ಜನರ ಗುಂಪುಗಳನ್ನು ಕಳುಹಿಸಿಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು ಮತ್ತು ಹೊತ್ತು ಮುಳುಗಿದ ಮೇಲೆ ಒಬ್ಬನೇ ಅಲ್ಲಿ ಇದ್ದನು. ಅಷ್ಟರಲ್ಲಿ ದೋಣಿಯು ಭೂಮಿಗೆ ಬಹು ದೂರ ಹೋಗಿತ್ತು ಮತ್ತು ಎದುರುಗಾಳಿ ಬೀಸುತ್ತಿದ್ದರಿಂದ ತೆರೆಗಳ ಬಡಿತಕ್ಕೆ ಸಿಕ್ಕಿ ಒದ್ದಾಡುತ್ತಿತ್ತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕರ್ತನಾದ ಯೇಸು ಬೆಟ್ಟದ ಮೇಲೆ ಪ್ರಾರ್ಥನೆಯಲ್ಲಿದ್ದನು. ಶಿಷ್ಯರು ಕೆಳಗೆ ಸಮುದ್ರದಲ್ಲಿ ಕತ್ತಲೆಯಲ್ಲಿ ಬಿರುಗಾಳಿಗೆ ಸಿಲುಕಿಕೊಂಡಿದ್ದರು. ಅವರು ಗಂಡಾಂತರದ ಸ್ಥಿತಿಯಲ್ಲಿದ್ದರು. ಇದು ನಮ್ಮ ಈಗಿನ ಪರಿಸ್ಥಿತಿಯನ್ನು ಸೂಚಿಸುತ್ತದೆಯಲ್ಲವೇ? ನಮ್ಮ ಕರ್ತನು ತಂದೆಯ ಬಳಿಗೆ ಹೋಗಿ ಆತನ ಬಲಗಡೆಯಲ್ಲಿ ಆಸೀನನಾಗಿದ್ದಾನೆ. ನಾವಾದರೂ ಈ ಕೆಳಗಿನ ಭೂಮಿಯಲ್ಲಿ ಬಿರುಗಾಳಿ ನಾಶನಗಳ ನಡುವೆ ಜೀವಿಸುತ್ತಾ ಇದ್ದೇವೆ. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯ 25ನೇ ವಚನವನ್ನು ನೋಡೋಣ. ರಾತ್ರಿಯ 4ನೆಯ ಜಾವದಲ್ಲಿ ಯೇಸು ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದನು ಎಂಬುದಾಗಿ. ಪ್ರಿಯರೇ, ನಾನು ಈ ವಚನವನ್ನು ಬಹಳವಾಗಿ ಇಷ್ಟಪಡುತ್ತೇನೆ. ಯಾಕಂದರೆ ರಾತ್ರಿಯ 4ನೇ ಜಾವ ಅಂದರೆ ಮುಂಜಾನೆ 3 ಗಂಟೆಯಿಂದ ಬೆಳಗಿನ ತನಕದ ಅವಧಿ.
ಈ ಅವಧಿಯಲ್ಲಿ ಯೇಸು ನೀರಿನ ಮೇಲೆ ನಡೆದು ತನ್ನ ಶಿಷ್ಯರ ಬಳಿಗೆ ಬರುತ್ತಿದ್ದನು. ಕರ್ತನ ಪ್ರತ್ಯಕ್ಷತೆಯಲ್ಲಿ ಕೂಡ ಆತನು ಇದೇ ಅವಧಿಯಲ್ಲಿ ಬರುವನೆಂದು ನೆನೆಸುತ್ತೇನೆ. ಕ್ರಿಸ್ತನು ಸಭೆಗೆ ಹೊಳೆಯುವ ಉದಯ ನಕ್ಷತ್ರವಾಗಿದ್ದಾನೆ ಮತ್ತು ಆತನು ಸಭೆಯನ್ನು ಲೋಕದೊಳಗಿಂದ ಎತ್ತಲಿಕ್ಕಿದ್ದಾನೆ. ಆತನು ಬರುವ ದಿನ ನಮಗೆ ತಿಳಿಯದು. ನಮಗೆ ತಿಳಿದಿದೆ ಎಂದು ಜನರನ್ನು ನಂಬಿಸೋರು ಅನೇಕರಿರುತ್ತಾರೆ. ಅವರ ಮಾತಿಗೆ ಕಿವಿಗೊಡಬೇಡಿರಿ, ಅವರಿಗೆ ಅದು ತಿಳಿದಿಲ್ಲ. ಆದರೂ ನಾವು ಈ 4ನೆಯ ಜಾವದ ಅವಧಿಯಲ್ಲಿದ್ದೇವೆ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನವನ್ನು ನೋಡೋಣ. ಸಮುದ್ರದ ಮೇಲೆ ನಡೆಯುವ ಆತನನ್ನು ಶಿಷ್ಯರು ನೋಡಿ ಭೂತವೆಂದು ತತ್ತರಿಸಿ ಭಯದಿಂದ ಕೂಗಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಘಟನೆಯನ್ನು ಹೀಗೆ ಚಿತ್ರಿಸಿಕೊಳ್ಳೋಣ. ಕರ್ತನಾದ ಯೇಸು ಬೆಟ್ಟದ ಮೇಲಿದ್ದನು. ಬಿರುಗಾಳಿಗೆ ಸಿಕ್ಕಿಕೊಂಡು ಒದ್ದಾಡುತ್ತಿದ್ದ ಶಿಷ್ಯರನ್ನು ಅಲ್ಲಿಂದಲೇ ಆತನು ನೋಡಿದನು. ಬಳಿಕ ಆತನು 4ನೆಯ ಜಾವದಲ್ಲಿ ಅವರ ಕಡೆಗೆ ಬಂದನು. ಅವರು ಆತನನ್ನು ನೋಡಿದಾಗ ಭೂತವೆಂದು ತಿಳಿದು ಭಯದಿಂದ ಕೂಗಿಕೊಂಡರು. ಪ್ರಿಯರೇ, ಅವರು ಮೂಢನಂಬಿಕೆಯುಳ್ಳವರಾಗಿದ್ದರು ಎಂದು ಯಾರಾದರೂ ಹೇಳಬಹುದು. ಅದು ಸ್ವಲ್ಪ ಮಟ್ಟಿಗೆ ಸತ್ಯವಾಗಿರಬಹುದು. ಆದರೆ ಒಬ್ಬ ಮನುಷ್ಯನು ನೀರಿನ ಮೇಲೆ ನಡೆದುಕೊಂಡು ಬರುವುದನ್ನು ನೋಡಿದರೆ ನೀವೇನು ಹೇಳುವಿರಿ? ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 27ನೇ ವಚನವನ್ನು ನೋಡೋಣ. ಕೂಡಲೇ ಯೇಸು ಮಾತಾಡಿ ಅವರಿಗೆ, ಧೈರ್ಯವಾಗಿರಿ, ನಾನು, ಅಂಜಬೇಡಿರಿ ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ತಿರುಗಿ ನಾವು ಕೂಡಲೇ ಎಂಬ ಪದವನ್ನು ನೋಡುತ್ತೇವೆ. ಅಂದರೆ ಸಮಯ ಕಳೆಯದೆ ಅವರನ್ನು ಆತನು ಧೈರ್ಯಪಡಿಸಿದನು. ನಮ್ಮ ಧ್ಯಾನದಲ್ಲಿ ಮುಂದುವರಿದು ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 28ನೇ ವಚನವನ್ನು ನೋಡೋಣ. ಅದಕ್ಕೆ ಪೇತ್ರನು, ಸ್ವಾಮಿ, ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನಲು ಎಂಬುದಾಗಿ. ಪ್ರಿಯರೇ, ಪೇತ್ರನು ಈ ಕಾರ್ಯಕ್ಕೆ ಟೀಕೆಗೊಳಗಾಗಿದ್ದಾನೆ. ಅವನು ನೀರಿನ ಮೇಲೆ ನಡೆಯುತ್ತೇನೆಂದು ಹೇಳಬಾರದಿತ್ತು ಎಂದು ಕೆಲವರು ಹೇಳುತ್ತಾರೆ. ವಿಲಿಯಂ ಕೇರಿಯವರು ಹೇಳಿದ್ದರು, ದೇವರಿಂದ ಮಹತ್ತಾದದನ್ನು ನಿರೀಕ್ಷಿಸು, ದೇವರಿಗಾಗಿ ಮಹತ್ತಾದದನ್ನು ಪ್ರಯತ್ನಿಸು ಎಂಬುದಾಗಿ. ಪೇತ್ರನು ಅದನ್ನೇ ಮಾಡಿದ್ದಾನೆ. ನಮ್ಮಲ್ಲಿನ ಹೆಚ್ಚಿನವರು ದೇವರಿಂದ ಅಲ್ಪವಾದದ್ದನ್ನೇ ನಿರೀಕ್ಷಿಸುತ್ತಾರೆ. ಆದರೆ ಯೇಸು ಇದಕ್ಕಾಗಿ ಪೇತ್ರನನ್ನು ಗದರಿಸಲಿಲ್ಲವೆಂಬುದನ್ನು ಗಮನಿಸಿರಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 29ನೇ ವಚನವನ್ನು ನೋಡೋಣ. ಆತನು ಬಾ ಅಂದನು. ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ಪ್ರಿಯರೇ, ಪೇತ್ರನಿಗೆ ನೀರಿನ ಮೇಲೆ ನಡೆಯಲು ಸಾಧ್ಯವಾಗಲಿಲ್ಲವೆಂದು ಅನೇಕರು ಹೇಳುತ್ತಾರೆ. ಆದರೆ ನನ್ನ ಸತ್ಯವೇದ ಆ ರೀತಿ ಹೇಳುತ್ತಿಲ್ಲ. ಪೇತ್ರನು ನೀರಿನ ಮೇಲೆ ನಡೆದು ಯೇಸುವಿನ ಕಡೆಗೆ ಬಂದನೆಂದು ಬರೆದದೆ. ಇದು ಸೋಲು ಅಲ್ಲ. ಪೇತ್ರನು ಕರ್ತನೊಡನೆ ವಿಶೇಷವಾದದ್ದನ್ನು ಕೇಳಿಕೊಂಡನು. ದೇವರು ಅವನನ್ನು ಮುಂದಿನ ದಿನಗಳಲ್ಲಿ ಬಹು ಅದ್ಭುತವಾಗಿ ಉಪಯೋಗಿಸಿಕೊಂಡದರಲ್ಲಿ ಆಶ್ಚರ್ಯವಿಲ್ಲ. ಯಾಕಂದರೆ 50ಮ ದಿನದಂದು ಪ್ರಸಂಗ ಮಾಡುವುದಕ್ಕೆ ಅವನು ಆರಿಸಲ್ಪಟ್ಟದರಲ್ಲಿ ಕೂಡ ಆಶ್ಚರ್ಯವಿಲ್ಲ. ದೇವರಿಂದ ಮಹತ್ತಾದದನ್ನು ಅವನು ಕೇಳಿಕೊಂಡನು. ದೇವರು ಅವನನ್ನು ಉಪಯೋಗಿಸಿಕೊಂಡನು. ನಾವು ಕೂಡ ಅದರಂತೆ ಮಾಡಬೇಕಾಗಿದೆ ಪ್ರಿಯರೇ. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 30ನೇ ವಚನವನ್ನು ನೋಡೋಣ. ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಣುಗುತ್ತಾ, ಸ್ವಾಮಿ, ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು ಎಂಬುದಾಗಿ. ಪ್ರಿಯರೇ, ಪೇತ್ರನು ನೀರಿನ ಮೇಲೆ ನಡೆಯುತ್ತಿರುವಾಗ ತನ್ನ ದೃಷ್ಟಿಯನ್ನು ಯೇಸುವಿನ ಮೇಲಿಂದ ತೆಗೆದನು. ಮುಣುಗಲು ತೊಡಗಿದಾಗ ಸ್ವಾಮಿ ಕಾಪಾಡು ಎಂಬುದಾಗಿ ಕೂಗಿಕೊಂಡನು. ಇದು ಸತ್ಯವೇದದಲ್ಲಿನ ಅತೀ ಚಿಕ್ಕ ಪ್ರಾರ್ಥನೆಯಾಗಿದೆ. ಈಗಿನ ಕೆಲವರು ಮಾಡುವಂತೆ ಉದ್ದವಾದ ಅಲಂಕಾರಿಕ ಭಾಷೆಯನ್ನು ಉಪಯೋಗಿಸಿ ಸರ್ವಶಕ್ತನಾದ ದೇವರೇ, ಸರ್ವಜ್ಞಾನಿಯೇ ಎಂಬ ಮಾತುಗಳನ್ನು ಹೇಳತೊಡಗುತ್ತಿದ್ದರೆ ಪೇತ್ರನು ಪ್ರಾರ್ಥನೆ ಮುಗಿಸುವ ಮೊದಲೇ ಸಮುದ್ರದ ಆಳದಲ್ಲಿರುತ್ತಿದ್ದನು. ಆದರೆ ಕ್ಲುಪ್ತವಾಗಿ ತನ್ನ ಬೇಡಿಕೆಯನ್ನು ಸಲ್ಲಿಸಿದನು. ನಾನು ನೀವು ಈ ರೀತಿಯಾಗಿ ಪ್ರಾರ್ಥಿಸುವುದಕ್ಕೆ ಕಲಿಯತಕ್ಕದ್ದು ಪ್ರಿಯರೇ. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 31ನೇ ವಚನವನ್ನು ನೋಡೋಣ. ಆ ಕ್ಷಣವೇ ಯೇಸು ಕೈಚಾಚಿ ಅವನನ್ನು ಹಿಡಿದು, ಅಲ್ಪವಿಶ್ವಾಸಿಯೇ, ಯಾಕೆ ಸಂದೇಹಪಟ್ಟೆ ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೇತ್ರನ ಸಮಸ್ಯೆ ಎಂದರೆ ಅವನು ತನ್ನ ದೃಷ್ಟಿಯನ್ನು ಯೇಸುವಿನಿಂದ ತೆಗೆದು ಬಡಿಯುತ್ತಿದ್ದ ತೆರೆಗಳ ಕಡೆಗೆ ನೋಡಿದ್ದೇ ಆಗಿತ್ತು. ಅದರಂತೆ ಈ ಜಗತ್ತಿನಲ್ಲಿ ನಮ್ಮ ಸುತ್ತಲೂ ತೆರೆಗಳು ಬಡಿಯುತ್ತಾ ಇರುತ್ತದೆ.
ಮತ್ತು ಇಂಥ ಸಮಯದಲ್ಲೇ ನಾವು ನಮ್ಮ ದೃಷ್ಟಿಯನ್ನು ಕರ್ತನಾದ ಯೇಸುವಿನ ಮೇಲೆ ಇಡಬೇಕಾಗಿದೆ. ಬನ್ನಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 32 ಮತ್ತು 33ನೇ ವಚನಗಳನ್ನು ನೋಡಿಕೊಳ್ಳೋಣ. ತರುವಾಯ ಅವರು ದೋಣಿಯನ್ನು ಹತ್ತಿದ ಮೇಲೆ ಗಾಳಿ ನಿಂತು ಹೋಯಿತು. ಆಗ ದೋಣಿಯಲ್ಲಿದ್ದವರು, ನಿಜವಾಗಿ ನೀನು ದೇವಕುಮಾರನು ಎಂದು ಹೇಳಿ ಆತನಿಗೆ ನಮಸ್ಕರಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಈ ಅದ್ಭುತ ಕಾರ್ಯವನ್ನು ತನ್ನವರಿಗೋಸ್ಕರವಾಗಿ ಮಾಡಿ ಅವರನ್ನು ವಿಶ್ವಾಸಕ್ಕೆ ನಡೆಸಬೇಕೆಂದಿದ್ದನು. ಕರ್ತನೇ, ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರಲು ಅಪ್ಪಣೆ ಕೊಡು ಎಂದು ಅತೀ ಧೈರ್ಯದಿಂದ ಹೇಳಿ, ನೀರಿನ ಮೇಲೆ ನಡೆದ ಪೇತ್ರನೂ ಸಹ ಯೇಸುವಿನ ಮೇಲಿಂದ ತನ್ನ ದೃಷ್ಟಿಯನ್ನು ತೆಗೆದಾಗ ಅವನ ನಂಬಿಕೆ ಕುಸಿದು ಹೋಯಿತು. ನಾನು ಇದಕ್ಕಾಗಿ ಪೇತ್ರನನ್ನು ಟೀಕಿಸುವುದಿಲ್ಲ, ಯಾಕಂದರೆ ಎಷ್ಟೋ ಬಾರಿ ನಾನೂ ಕೂಡ ಅವನಂತೆ ಇದ್ದೇನೆ. ನಾನು ನಂಬಿಕೆಯಿಂದ ಕಾರ್ಯತೊಡಗಿ ಮಧ್ಯದಲ್ಲಿ ಕರ್ತನಿಂದ ನನ್ನ ದೃಷ್ಟಿಯನ್ನು ಬೇರೆ ಕಡೆಗೆ ತಿರುಗಿಸಿದ್ದೇನೆ. ಈ ದಿನಗಳಲ್ಲಿನ ನಮ್ಮ ಸಮಸ್ಯೆ ಇದೇ ಆಗಿರುತ್ತದೆ. ಆದರೆ ಶಿಷ್ಯರು ಯೇಸುವನ್ನು ದೇವರ ಮಗನೆಂದು ತಿಳಿದುಕೊಂಡು ಆತನನ್ನು ಆರಾಧಿಸುವರಾಗುವಂತೆ ಈ ಎಲ್ಲ ಸಂಗತಿಗಳು ನಡೆದವು. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 34ನೇ ವಚನದಿಂದ 36ನೇ ವಚನಗಳನ್ನು ನೋಡಿಕೊಳ್ಳೋಣ. ದಯವಿಟ್ಟು ನೀವು ಇದನ್ನು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಚನಗಳ ಮುಖ್ಯ ಸಾರಾಂಶ ಏನೆಂದರೆ, ಬಿರುಗಾಳಿಯ ಘಟನೆಯ ಬಳಿಕ ಯೇಸು ಜನರ ಅಗತ್ಯತೆಗಳ ಕಡೆಗೆ ತಿರುಗಿಕೊಂಡನು ಎಂಬುದಾಗಿ. ಆ ದಿನಗಳಲ್ಲಿ ಸ್ವಸ್ಥರಾದ ಜನರ ಸಂದಣಿಗಳ ಕಡೆಗೆ ನಿಮ್ಮ ಗಮನವನ್ನು ಪುನಃ ತಿರುಗಿಸುತ್ತೇನೆ. ಕೆಲವು ಸ್ವಸ್ಥತೆಯ ಘಟನೆಗಳು ಮಾತ್ರ ಪ್ರತ್ಯೇಕವಾಗಿ ತಿಳಿಸಲ್ಪಟ್ಟಿವೆ, ಆದರೆ ನಿಜವಾಗಿ ಕರ್ತನಿಂದ ಗುಣ ಹೊಂದಿದವರು ಸಾವಿರಾರು ಮಂದಿ ಇದ್ದರು. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿವರೆಗೆ ಮತ್ತಾಯನ ಬರೆದ ಸುವಾರ್ತೆಯ 14ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದೆವು. ಮುಂದುವರೆದು ನಾವು ಮತ್ತಾಯನ ಬರೆದ ಸುವಾರ್ತೆಯ 15ನೇ ಅಧ್ಯಾಯ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯಾಂಶಗಳು: ಯೇಸು ಶಾಸ್ತ್ರಿ ಫರಿಸಾಯರನ್ನು ಖಂಡಿಸಿದ್ದು, ಶಿಷ್ಯರನ್ನು ಗದರಿಸಿದ್ದು, ಕಾನಾನ್ಯನ ಸ್ತ್ರೀಯ ಮಗಳನ್ನು ಸ್ವಸ್ಥ ಮಾಡಿದ್ದು, ಬೇರೆ ಅನೇಕರನ್ನು ಗುಣಪಡಿಸಿದ್ದು, 4,000 ಜನರಿಗೆ ಊಟ ಮಾಡಿಸಿದ್ದು ಎಂಬುದಾಗಿ ಇದೆ. ಪ್ರೀತಿಯುಳ್ಳ ದೇವಜನರೇ, ರಾಜನ ಚಟುವಟಿಕೆಗಳು ಮುಂದುವರಿಯುವುದನ್ನು ಈ ಅಧ್ಯಾಯದಲ್ಲಿ ನೋಡುತ್ತೇವೆ. ಆತನು ಈಗ ಕ್ರೂಜೆಯ ಕಡೆಗೆ ಸಾಗುತ್ತಿದ್ದಾನೆ. ಧಾರ್ಮಿಕ ನಾಯಕರೊಂದಿಗೆ ಆತನ ತಿಕ್ಕಾಟ ಹಾಗೂ ಅವರು ಆತನನ್ನು ನಿರಾಕರಿಸಿದ್ದನ್ನು ನಾವು ನೋಡಿದೆವು. ಪ್ರಿಯರೇ, ಈ ಭಾಗದಲ್ಲಿ ಯೇಸುವಿನ ಸೇವೆಯಲ್ಲಿ ಅವರೊಂದಿಗೆ ಇನ್ನೂ ಹೆಚ್ಚಿನ ತಿಕ್ಕಾಟ ನಡೆಯುವುದನ್ನು ಕಾಣುತ್ತೇವೆ. ಬನ್ನಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಯೇಸು ಶಾಸ್ತ್ರಿ ಫರಿಸಾಯರನ್ನು ಖಂಡಿಸಿದ್ದು ನೋಡುತ್ತೇವೆ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 1 ಮತ್ತು 2 ವಚನಗಳನ್ನು ನೋಡಿಕೊಳ್ಳೋಣ. ಆಗ ಯೆರೂಸಲೇಮಿನಿಂದ ಫರಿಸಾಯರು, ಶಾಸ್ತ್ರಿಗಳು ಯೇಸುವಿನ ಬಳಿಗೆ ಬಂದು, ನಿನ್ನ ಶಿಷ್ಯರು ಹಿರಿಯರಿಂದ ಬಂದ ಸಂಪ್ರದಾಯವನ್ನು ಯಾಕೆ ಮೀರುತ್ತಾರೆ? ಅವರು ಕೈ ತೊಳಕೊಳ್ಳದೆ ಆಹಾರ ತೆಗೆದುಕೊಳ್ಳುತ್ತಾರಲ್ಲ ಎಂದು ಕೇಳಿದಕ್ಕೆ ಎಂಬುದಾಗಿ. ಪ್ರಿಯರೇ, ಈ ಶಾಸ್ತ್ರಿಗಳೂ ಫರಿಸಾಯರು ಯೆರೂಸಲೇಮಿಂದ ಬಂದಿದ್ದರು. ಯೇಸುವು ಆತನ ಶಿಷ್ಯರು ಯಾವ ಆಹಾರ ದೊರೆಯದ ಅರಣ್ಯ ಪ್ರದೇಶದಲ್ಲಿದ್ದರು ಮತ್ತು ಆತನು ಜನರಿಗೆ ಆಹಾರ ಕೊಟ್ಟನು ಎಂಬುದನ್ನು ನೋಡಿದೆವು. ಮೇಲ್ನೋಟಕ್ಕೆ ಈ ಧಾರ್ಮಿಕ ನಾಯಕರು ಯೆರೂಸಲೇಮಿನಿಂದ ಆತನ ಉಪದೇಶವನ್ನು ಕೇಳಲು ಬಂದಿದ್ದಾರೆಂಬುದು ಒಂದು ಅದ್ಭುತ ಸಂಗತಿಯಾಗಿ ಕಂಡುಬರುತ್ತದೆ. ಆದರೆ ಅವರು ಆತನ ಬೋಧನೆಯನ್ನು ಕೇಳಲಿಕ್ಕಾಗಲಿ ಆತನಿಗೆ ತಮ್ಮ ಮೆಚ್ಚುಗೆ ಸೂಚಿಸಲಿಕ್ಕಾಗಲಿ ಬಂದಿರಲಿಲ್ಲ. ಬದಲಾಗಿ ಆತನನ್ನು ಟೀಕಿಸುವುದಕ್ಕಾಗಿ ಬಂದಿದ್ದರು. ಇದು ಒಂದು ಸ್ನೇಹಯುತ ಭೇಟಿಯಾಗಿರಲಿಲ್ಲವೆಂಬುದನ್ನು ನಾವು ಕೂಡಲೇ ತಿಳಿದುಕೊಳ್ಳಬಹುದು. ಅವರು ಆತನನ್ನು ಧರ್ಮಶಾಸ್ತ್ರದ ಕಟ್ಟಳೆಗಳನ್ನು ಮೀರಿದವನೆಂದು ಆಕ್ಷೇಪಿಸುವುದಿಲ್ಲ, ಆದರೆ ಅದಕ್ಕೆ ಸಮಾನವಾದ ಕೆಲವು ಆಚಾರಗಳನ್ನು ಪಾಲಿಸುವುದಿಲ್ಲವೆಂದು ಹೇಳುತ್ತಿದ್ದರು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 3ನೇ ವಚನವನ್ನು ನೋಡೋಣ. ಆತನು ಅವರಿಗೆ ಉತ್ತರ ಕೊಟ್ಟದ್ದೇನೆಂದರೆ, ನೀವು ಸಹ ನಿಮ್ಮ ಸಂಪ್ರದಾಯದ ನಿಮಿತ್ತ ದೇವರ ಆಜ್ಞೆಯನ್ನು ಯಾಕೆ ಮೀರುತ್ತೀರಿ ಎಂಬುದಾಗಿ. ಪ್ರಿಯರೇ, ಅವರು ತಮ್ಮ ಸಂಪ್ರದಾಯಗಳಿಂದಾಗಿ ದೇವರ ಅಪ್ಪಣೆಯನ್ನು ಮೀರುತ್ತಾರೆಂದು ಯೇಸು ಹೇಳುತ್ತಾನೆ. ಅವರ ಸಂಪ್ರದಾಯದ ಪ್ರಕಾರ ಧರ್ಮಶಾಸ್ತ್ರವನ್ನು ಮೀರುವುದಕ್ಕೆ ಅವಕಾಶವಿತ್ತು ಮತ್ತು ಅವರು ಬಹು ಜಾಣ್ಮೆಯಿಂದ ಅದನ್ನು ಮಾಡುತ್ತಿದ್ದರು. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 4ರಿಂದ 6 ವಚನಗಳನ್ನು ನೋಡಿಕೊಳ್ಳೋಣ. ದಯವಿಟ್ಟು ನೀವದನ್ನು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯಗಳ ಮುಖ್ಯ ಸಾರಾಂಶವನ್ನು ನಾವು ನೋಡುವಾಗ, ಕರ್ತನಾದ ಯೇಸು ಹೇಳುವ ಪ್ರಕಾರ
ಹೆತ್ತವರನ್ನು ಸನ್ಮಾನಿಸುವುದೆಂದರೆ ಅವರನ್ನು ನೋಡಿಕೊಳ್ಳುವುದೇ ಆಗಿದೆ. ಆದರೆ ಅವರು ತಮ್ಮ ಹಣವನ್ನು ದೇವರಿಗೆ ಕಾಣಿಕೆಯಾಗಿ ಸಮರ್ಪಿಸಿ ಅದರಿಂದ ತಮ್ಮ ಹೆತ್ತವರ ಕಡೆಯ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿಲ್ಲವೆಂದು ಮಾಡಿಕೊಂಡಿದ್ದಾರೆ. ಮೋಶೆಯ ಧರ್ಮಶಾಸ್ತ್ರವನ್ನು ಮೀರುವ ಭಕ್ತಿಯುತವಾದ ಒಂದು ಮಾರ್ಗ ಇದಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಒಬ್ಬ ಕ್ರೈಸ್ತನನ್ನು ಪರೀಕ್ಷಿಸುವ ಉತ್ತಮ ವಿಧಾನ ಅವನು ತನ್ನ ಹಣವನ್ನು ಹೇಗೆ ವಿನಿಯೋಗಿಸುತ್ತಾನೆ ಎಂದು ತಿಳಿಯುವುದೇ ಆಗಿದೆ. ಪ್ರಿಯರೇ, ದೇವರಿಗೆ ಕಾಣಿಕೆ ಕೊಡುವ ಮೊದಲು ನಿನಗಿರುವ ಜವಾಬ್ದಾರಿಗಳನ್ನು ನೀನು ನಿರ್ವಹಿಸಿಕೊಳ್ಳಬೇಕೆಂದು ದೇವರು ಬಯಸುತ್ತಾನೆ. ನಿನಗಿರುವ ವೈಯಕ್ತಿಕ ಜವಾಬ್ದಾರಿಗಳನ್ನು ನೀನು ನಿಭಾಯಿಸಿಕೊಳ್ಳಬೇಕು. ಆತನಿಗೆ ಕಾಣಿಕೆ ಕೊಡುವ ಮುನ್ನ ನೀನು ನಿನ್ನ ಕುಟುಂಬವನ್ನು ಪೋಷಿಸಬೇಕು. ಪ್ರಿಯರೇ, ಒಬ್ಬ ಮನುಷ್ಯನು ನನ್ನ ಬಳಿಗೆ ಬಂದು ತನ್ನ ಸಂಬಳದ ಅರ್ಧ ಭಾಗವನ್ನು ಕಾಣಿಕೆಯಾಗಿ ಕೊಡಬೇಕೆಂದಿದ್ದನು. ಆದರೆ ಅವನ ಮನೆಯವರು ಕೊರತೆಯಿಂದಿದ್ದರು. ಇದು ನನಗೆ ತಿಳಿದು ಬಂದಾಗ ನಮ್ಮಲ್ಲಿ ಸ್ವಲ್ಪ ಚರ್ಚೆ ಆಯಿತು. ಮೊದಲಿಗೆ ನನ್ನ ಮಾತಿನಿಂದ ಅವನಿಗೆ ಬೇಸರವಾಯಿತು. ಕೊನೆಗೆ ತಾನು ತನ್ನ ಮನೆಯವರನ್ನು ನಿರ್ಲಕ್ಷಿಸುತ್ತಿದ್ದೇನೆಂದು ಅವನಿಗೆ ತಿಳಿಯಿತು. ಪ್ರಿಯರೇ, ಜನರು ತಮ್ಮ ಜವಾಬ್ದಾರಿಗಳನ್ನು ಹೇಗೆ ಭಕ್ತಿಯ ನೆವನ ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದಾರೆಂದು ಆಶ್ಚರ್ಯ ಸಂಗತಿಯಾಗಿದೆಯಲ್ಲವೇ? ಬನ್ನಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 7 ಮತ್ತು 8ನೇ ವಚನಗಳನ್ನು ನೋಡಿಕೊಳ್ಳೋಣ. ದಯವಿಟ್ಟು ನೀವದನ್ನು ಗಮನಿಸಿ ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಇದರಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ, ಯೇಸು ಶಾಸ್ತ್ರಿ ಫರಿಸಾಯರನ್ನು ಕಪಟಿಗಳೇ ಎಂದು ಕರೆದನು. ಇದು ಸತ್ಯವೇದದಲ್ಲಿನ ಅತೀ ಕಠಿಣವಾದ ಮಾತಾಗಿದೆ. ಆದರೆ ಆ ಶಬ್ದಕ್ಕೆ ಈ ದಿನಗಳಲ್ಲಿರುವ ಅರ್ಥ ಆ ದಿನಗಳಲ್ಲಿ ಇರಲಿಲ್ಲ. ನಮಗೆ ಅದು ಅತೀ ಕಠಿಣವಾದ ಮಾತಾಗಿ ಕೇಳುತ್ತದೆ. ಆದರೆ ಯೇಸುವಿನ ದಿನಗಳಲ್ಲಿ ಅದರ ಅರ್ಥ ಮರು ಉತ್ತರ ಕೊಡುವುದು ಇಲ್ಲವೇ ನಾಟಕದಲ್ಲಿ ಪಾತ್ರವಹಿಸುವುದು ಎಂಬ ಅರ್ಥ ಬರುತ್ತಿತ್ತು. ಪ್ರಿಯರೇ, ಜನರು ತಮ್ಮ ಕೈಗಳನ್ನು ತೊಳಕೊಳ್ಳುವ ಸಂಪ್ರದಾಯವನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದ ಧಾರ್ಮಿಕ ನಾಯಕರು ಹೃದಯದ ಸ್ಥಿತಿ ಹೇಗಿರುತ್ತದೆಂಬುದನ್ನು ಗಮನಿಸುತ್ತಲೇ ಇರಲಿಲ್ಲ. ಆದರೆ ದೇವರಿಗೆ ಇದು ಅತೀ ಅವಶ್ಯವಾದದ್ದಾಗಿದೆ. ಬಹಳ ಭಕ್ತಿಯುತವಾದ ರೀತಿಯಲ್ಲಿ ಅವರು ಮೋಶೆಯ ನಿಯಮಗಳನ್ನು ಮೀರುತ್ತಿದ್ದರು ಎಂಬುದಾಗಿ ನಾವು ಕಂಡುಕೊಂಡೆವು. ಪ್ರೀತಿಯುಳ್ಳ ದೇವಜನರೇ, ನಾವು ಕೂಡ ಈ ರೀತಿ ವರ್ತಿಸುವುದರಲ್ಲಿ ನಿಪುಣರಾಗಿದ್ದೇವೆ. ಊಟಕ್ಕೆ ಬರುವ ಮೊದಲು ಕೈ ತೊಳಕೊಂಡು ಬನ್ನಿ ಎಂದು ನಮ್ಮ ಮಕ್ಕಳಿಗೆ ನಾವು ಹೇಳುತ್ತೇವೆ. ಆದರೆ ನಮ್ಮ ಮಕ್ಕಳು ಟಿವಿಯಲ್ಲಿ ಏನು ನೋಡುತ್ತಾರೆ ಎಂಬುದರ ಕುರಿತು ಜಾಗ್ರತೆ ವಹಿಸುವುದಿಲ್ಲ. ಅದು ಅವರ ಹೃದಯಗಳಿಗೆ ಕೇಡನ್ನುಂಟು ಮಾಡುವಂಥದ್ದಾಗಿದೆ. ಮಕ್ಕಳು ಕೈ ತೊಳಕೊಳ್ಳಬೇಕು ಸರಿ, ಆದರೆ ಆಂತರ್ಯದಲ್ಲಿ ಏನಿದೆ ಎಂಬುದನ್ನು ಅದಕ್ಕಿಂತಲೂ ಮುಖ್ಯವಾಗಿ ತಿಳಿದುಕೊಳ್ಳಬೇಕಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 10 ಮತ್ತು 11ನೇ ವಚನಗಳನ್ನು ನೋಡಿಕೊಳ್ಳುವಾಗ ಈ ವಾಕ್ಯಗಳ ಮುಖ್ಯ ಸಾರಾಂಶ ಯೇಸು ತಾನು ಆಡಿದ್ದ ಮಾತುಗಳನ್ನು ವಿವರಿಸಿ ಹೇಳುತ್ತಾನೆ. ನೈತಿಕ ಅಶುದ್ಧತೆಯು ಆತ್ಮಿಕ ಸಂಗತಿಯಾಗಿದೆ, ಹೊರತು ಶಾರೀರಿಕವಾದದ್ದಲ್ಲ ಎಂಬ ಸತ್ಯವನ್ನು ಆತನು ನಮಗೆ ತಿಳಿಸುತ್ತಿದ್ದಾನೆ. ಬನ್ನಿ ಪ್ರಿಯರೇ, ಮುಂದುವರೆದ ನಾವು ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 12ನೇ ವಚನವನ್ನು ನೋಡೋಣ. ಆಗ ಶಿಷ್ಯರು ಬಂದು ಆತನನ್ನು, ಫರಿಸಾಯರು ಈ ಮಾತನ್ನು ಕೇಳಿ ಬೇಸರಗೊಂಡರೆಂದು ನಿನಗೆ ಗೊತ್ತಾಯಿತೋ ಎಂದು ಕೇಳಿದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಫರಿಸಾಯರನ್ನು ಬೇಸರಗೊಳಿಸಿದನೆಂದು ನೋಡಿ ಶಿಷ್ಯರಿಗೆ ಆಶ್ಚರ್ಯವಾಯಿತು. ಇಲ್ಲಿಯವರೆಗೂ ಯೇಸುವಿಗೂ ಧಾರ್ಮಿಕ ನಾಯಕರಿಗೂ ನಡುವೆ ತಿಕ್ಕಾಟ ನಡೆಯುತ್ತಲೇ ಇತ್ತು. ಆದರೆ ಈಗ ಅದು ಒಂದು ವಿಶೇಷ ಮಟ್ಟವನ್ನು ಮುಟ್ಟಿತು. ಯೇಸು ತನ್ನ ಶಿಷ್ಯರಿಗೆ ಬೋಧಿಸುವುದನ್ನು ಮುಂದುವರಿಸುತ್ತಾ ಇದ್ದನು. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 13ನೇ ವಚನ ನೋಡೋಣ. ಅದಕ್ಕೆ ಆತನು, ಪರಲೋಕದಲ್ಲಿರುವ ನನ್ನ ತಂದೆಯು ನೆಡದೇ ಇರುವ ಗಿಡಗಳೆಲ್ಲ ಬೇರಿನೊಂದಿಗೆ ಕಿತ್ತು ಹಾಕಲ್ಪಡುವವು ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಗಿಡ ಅಂದರೆ ವ್ಯವಸ್ಥೆ ಎಂದು ಅರ್ಥ. ಯೇಸುವಿನ ಮಾತಿನಲ್ಲಿ ಅರ್ಥ ಹೀಗಿದೆ: ನನ್ನ ಪರಲೋಕದ ತಂದೆಯು ಸ್ಥಾಪಿಸಿರದ ಪ್ರತಿಯೊಂದು ವ್ಯವಸ್ಥೆಯು ತೆಗೆದುಹಾಕಲ್ಪಡುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 14 ಮತ್ತು 15ನೇ ವಚನಗಳು ನೋಡಿಕೊಳ್ಳೋಣ. ದಯವಿಟ್ಟು ನೀವು ಅದನ್ನು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯಗಳ ಮುಖ್ಯ ಸಾರಾಂಶಗಳನ್ನು ನಾವು ನೋಡುವಾಗ ಇದು ಒಂದು ಹಾಸ್ಯದ ಮಾತಿನಂತೆ ಕಂಡುಬರುತ್ತದೆ. ಅಣಕವಂತೂ ಇದರಲ್ಲಿ ಇದ್ದೇ ಇದೆ. ಫರಿಸಾಯರು ಕುರುಡ ನಾಯಕರಾಗಿದ್ದರು. ಪ್ರಿಯರೇ, ಕರ್ತನಾದ ಯೇಸು ತನ್ನ ಶಿಷ್ಯರ ಸಂಗಡ ಸಾಮ್ಯ ರೂಪವಾಗಿ ಯಾವಾಗಲೂ ಮಾತನಾಡುತ್ತಿದ್ದನು ಎಂಬುದಾಗಿ ನಾವು ತಿಳಿದುಕೊಂಡೆವು. ಬನ್ನಿ ಪ್ರಿಯರೇ,
ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 16 ಮತ್ತು 17, 18ನೇ ವಚನಗಳನ್ನು ನೋಡಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ, ಆತನು, ನಿಮಗೂ ಇನ್ನೂ ಬುದ್ಧಿ ಇಲ್ಲವೇ? ಬಾಯಿಯೊಳಕ್ಕೆ ಹೋಗುವಂತಾದ್ದು ಹೊಟ್ಟೆಯಲ್ಲಿ ಸೇರಿ ಬಹಿರ್ದೇಶಕ್ಕೆ ಹೋಗುತ್ತದೆಂದು ನಿಮಗೆ ತಿಳಿಯಲಿಲ್ಲವೋ? ಆದರೆ ಬಾಯಿಯೊಳಗಿಂದ ಹೊರಡುವಂಥವುಗಳು ಮನಸ್ಸಿನೊಳಗಿಂದ ಬರುತ್ತವೆ, ಇವೇ ಮನುಷ್ಯನನ್ನು ಹೊಲೆ ಮಾಡುವವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಒಂದು ವಿಶೇಷವಾದ ಸೂತ್ರವಾಗಿದೆ. ಒಬ್ಬ ಮನುಷ್ಯನ ಹೊಟ್ಟೆಯೊಳಕ್ಕೆ ಹೋಗುವ ವಸ್ತುಗಳಿಂದಾಗಿ ಅವನು ಹೊಲೆಯಾಗುವುದಿಲ್ಲ, ಆದರೆ ಅವನ ಬಾಯಿಂದ ಹೊರಬರುವ ಮಾತುಗಳಿಂದಲೇ ಹೊಲೆಯಾಗುತ್ತಾನೆ. ಒಂದು ಮಾತನ್ನು ಒಬ್ಬರು ಹೀಗೆ ಹೇಳಿದ್ದಾರೆ, ಹೃದಯದ ಬಾಯಿಯೊಳಗಿರುವಂಥದ್ದು ಬಾಯಿಯ ಬಕೆಟಿನಿಂದ ಒಂದಲ್ಲ ಒಂದು ದಿನ ಹೊರಗೆ ಬಂದೇ ಬರುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗದಲ್ಲಿ ನಾವು ಬಂದಿರುವಾಗ ಕೊನೆಯದಾಗಿ ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 19 ಮತ್ತು 20ನೇ ವಚನಗಳು ನೋಡಿಕೊಳ್ಳೋಣ. ಹೇಗೆಂದರೆ, ಮನಸ್ಸಿನೊಳಗಿಂದ ಕೆಟ್ಟ ಆಲೋಚನೆ, ಕೊಲೆ, ಆದರ, ಸೂಳೆಗಾರಿಕೆ, ಕಳ್ಳತನ, ಸುಳ್ಳು ಸಾಕ್ಷಿ ಬೈಗಳು ಹೊರಟು ಬರುತ್ತವೆ. ಮನುಷ್ಯನನ್ನು ಕೆಡಿಸುವಂಥವುಗಳು ಇವೆ. ಆದರೆ ಕೈ ತೊಳಕೊಳ್ಳದೆ ಊಟ ಮಾಡುವುದು ಮನುಷ್ಯನನ್ನು ಕೆಡಿಸುವುದಿಲ್ಲ ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಈಗಿನ ಸಂಸ್ಕೃತಿಯಲ್ಲಿ ಇದು ಸರಿಯಾಗಿ ಕೆಲಸ ಮಾಡುವುದನ್ನು ನಾವು ಕಾಣಬಹುದು. ನಾವು ನೂತನ ನೈತಿಕತೆಯ ಕಾಲದಲ್ಲಿದ್ದೇವೆ. ಯೆಶಾಯನು ಹೇಳಿದಂತೆ ಕೆಟ್ಟದ್ದನ್ನು ಒಳ್ಳೆಯದೆಂದು, ಒಳ್ಳೆಯದನ್ನು ಕೆಟ್ಟದ್ದೆಂದು ಕರೆಯುವ ಕಾಲದಲ್ಲಿದ್ದೇವೆ. ಸತ್ಯವೇದ ನಂಬುವ ನಮ್ಮಂಥವರನ್ನು ಅನೇಕರು ವಿಚಿತ್ರ ವ್ಯಕ್ತಿಗಳೆಂದು ಕರೆಯುತ್ತಾರೆ. ಮಾನವನು ತನ್ನ ಹೃದಯದಲ್ಲಿರುವುದನ್ನು ಮನಬಂದಂತೆ ಹೇಳುವುದಕ್ಕೆ ಈಗ ಯಾವ ಪ್ರತಿಬಂಧವೂ ಇರುವುದಿಲ್ಲ. ನಿಜವಾಗಿ ಇದು ಹೊಸ ನೈತಿಕತೆಯೋ ಅಲ್ಲ, ಅದೇ ಹಳೆಯ ಸಂಗತಿಗಳು. ಅಂದರೆ ದುರಾಲೋಚನೆ, ಕೊಲೆಗಡುಕತನ, ಹಾದರ, ವ್ಯಭಿಚಾರ, ಸುಳ್ಳು ಸಾಕ್ಷಿ, ದೇವದೂಷಣೆ, ಕಳ್ಳತನ ಇತ್ಯಾದಿಗಳೇ. ನಾವು ನಿಯಂತ್ರಣವನ್ನು ತೆಗೆದುಬಿಟ್ಟು ಈಗ ತೊಂದರೆಗೊಳಗಾಗಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ಮಾನವನಿಗೆ ಹತೋಟಿಯು ಅಗತ್ಯವಾಗಿದೆ. ಅವನು ಅತಿ ದುಷ್ಟ ವ್ಯಕ್ತಿಯಾಗಿದ್ದಾನೆ. ಇತರ ಕ್ರೂರ ಪ್ರಾಣಿಗಳನ್ನು ನಾವು ಪಂಜರದೊಳಗೆ ಹಾಕಿಡುತ್ತೇವೆ, ಆದರೆ ಮಾನವನು ಸ್ವತಂತ್ರನಾಗಿದ್ದಾನೆ. ಮಾನವನು ಏನು ಮಾಡುವನೆಂದು ಕರ್ತನು ಹೇಳಿದ್ದಾನೆ ಮತ್ತು ಅವೆಲ್ಲವೂ ಹೊಲೆ ಮಾಡುವ ಸಂಗತಿಗಳೇ ಎಂದು ಹೇಳಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಈ ದಿವಸಗಳಲ್ಲಿ ಟಿವಿಗಳಲ್ಲಿ, ಇನ್ನಿತರ ಮಾಧ್ಯಮಗಳಲ್ಲಿ ಎಲ್ಲ ಕಡೆಯೂ ಲೈಂಗಿಕತೆಯೇ ತುಂಬಿಕೊಂಡಿದೆ. ಪ್ರದರ್ಶನ ಫಲಕಗಳಲ್ಲಿ, ವೃತ್ತಪತ್ರಿಕೆಗಳಲ್ಲಿ ಎಲ್ಲದರಲ್ಲೂ ಅದೇ ಎದ್ದು ಕಾಣುತ್ತದೆ. ಸ್ನೇಹಿತನೇ, ಈ ಸಂಗತಿಗಳು ಹೊಲೆ ಮಾಡುವಂಥವುಗಳು. ಇದು ನಮಗೆ ಅಂಟಿಕೊಳ್ಳುವುದಿಲ್ಲ ಎಂದು ಹೇಳಬೇಡಿರಿ. ಯಾರೂ ಇವುಗಳಿಗೆ ಹೊರತಾಗಿಲ್ಲ. ನಮ್ಮ ಮಕ್ಕಳು, ಯುವಕರು ಎಲ್ಲರೂ ಕೆಟ್ಟು ಹೋಗುವಂಥ ಸಂದರ್ಭಗಳು ಇರುತ್ತದೆ. ಅದಕ್ಕೆ ವಾಕ್ ಸ್ವಾತಂತ್ರ್ಯವೆಂದು ಅಂದವಾಗಿ ಕಾಣುವ ಹೊದಿಕೆಯನ್ನು ಹಾಕಿಕೊಳ್ಳುತ್ತಾರೆ. ಪ್ರಿಯರೇ, ಹೃದಯದಲ್ಲಿರುವ ವಿಷಯಗಳು ಈಗ ಹೊರಬರುತ್ತಿವೆ. ನಮ್ಮ ಕರ್ತನು ಅತಿ ವಿಶೇಷವಾದ ಸತ್ಯವೊಂದನ್ನು ಹೇಳಿದ್ದಾನೆ. ಬನ್ನಿ ಪ್ರಿಯರೇ, ನಾವು ದೇವವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಹೊರಗಿನ ರೀತಿಯಲ್ಲಿ ಪರಿಶುದ್ಧರಾಗಿ ನಿರ್ಮಲರಾಗಿ ಕಾಣಿಸಿಕೊಳ್ಳುತ್ತೇವೆ, ಆದರೆ ಒಳಗೆ ಅನೇಕ ರೀತಿಯ ಹೊಲಸು ನಮ್ಮಲ್ಲಿರುತ್ತದೆ. ಇದರಿಂದ ಬಿಡುಗಡೆ ಹೊಂದದ ಜೀವಿತವನ್ನು ಜೀವಿಸುತ್ತಾ ಇದ್ದೇವೆ. ದೇವರ ವಾಕ್ಯವು ನಮ್ಮನ್ನು ಶುದ್ಧೀಕರಿಸುತ್ತದೆ. ಆದುದರಿಂದ ಅನುದಿನವೂ ನಾವು ಹೊಲೆ ಮಾಡುವ ಸಂಗತಿಗಳಿಂದ ದೂರವಿದ್ದು ಪರಿಶುದ್ಧರಾಗಿ ಜೀವಿಸಲು ಪ್ರಯಾಸ ಪಡೋಣ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರೀತಿಯ ದೇವ ಮಕ್ಕಳೇ, ಇದುವರೆಗೆ ದೇವರ ಸಜೀವ ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವೆ. ಯೇಸುವು ನೀರಿನ ಮೇಲೆ ನಡೆದು ಬಂದಾಗ ಪೇತ್ರನು ಉತ್ಸುಕತೆಯಿಂದ ತಾನೂ ಸಹ ನೀರಿನ ಮೇಲೆ ನಡೆಯಲು ಬಯಸುತ್ತಾನೆ. ಯೇಸುವು ಅಪ್ಪಣೆ ನೀಡಿದಾಗ ಅವನು ನೀರಿನ ಮೇಲೆ ನಡೆಯಲು ಪ್ರಾರಂಭಿಸುತ್ತಾನೆ. ಅವನ ದೃಷ್ಟಿಯು ಯೇಸುವಿನ ಮೇಲೆ ಇರುವವರೆಗೂ ಅವನು ನೀರಿನ ಮೇಲೆ ದೃಢವಾಗಿ ನಡೆಯುತ್ತಾನೆ. ಆದರೆ ಅವನ ದೃಷ್ಟಿಯು ಗಾಳಿಯ ಮೇಲೆ ಹೋದಾಗ ಅವನು ಮುಳುಗಲು ಪ್ರಾರಂಭಿಸುತ್ತಾನೆ. ಆದಾಗ್ಯೂ ಅವನು ಸ್ವಾಮಿ ಕಾಪಾಡು ಎಂದು ಕೂಗಿಕೊಳ್ಳಲು ಸ್ವಾಮಿಯು ಅವನನ್ನು ಕೈ ಹಿಡಿದು ಕಾಪಾಡುತ್ತಾನೆ. ನಾವು ಸಹ ನಮ್ಮೆಲ್ಲ ಬಲಹೀನತೆಗಳ ನಡುವೆಯೂ ಕರ್ತನನ್ನು ನೋಡುವುದಾದರೆ ಆತನು ನಮ್ಮನ್ನು ಕಾಪಾಡುತ್ತಾನೆ. ಪರಮ ಕರ್ತನ ಕೃಪೆಯು ಯಾವಾಗಲೂ ನಿಮ್ಮೆಲ್ಲರೊಂದಿಗೆ ಇರಲಿ.